ಜಿಲ್ಲಾ ನ್ಯಾಯಾಲಯದ ವತಿಯಿಂದ ನಗರದ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೂ ನಮ್ಮ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಹಿಂದುಳಿದ ಸಮುದಾಯದವರ ಹಕ್ಕುಗಳು ಮತ್ತು ಹೆಣ್ಣು ಮಕ್ಕಳಿಗೆ ಕಾನೂನಿನ ಅಡಿಯಲ್ಲಿರುವ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ನಮ್ಮ ಕಾರ್ಯಕ್ರಮದ ಈ ಒಂದು ಪ್ರಾಧಿಕಾರದಲ್ಲಿ ಪ್ರಮುಖವಾಗಿ ಇಂತಹ ಯಾರ್ಯಾರು ತಳ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಅವ್ರಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಮತ್ತು ಹೆಣ್ಣು ಮಕ್ಕಳು ಅವ್ರಿಗಿರ್ತಕ್ಕಂಥ ಕಾನೂನಿನಲ್ಲಿರ್ತಕ್ಕಂಥ ಹಕ್ಕುಗಳ ಬಗ್ಗೆ, ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಅವ್ರಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ, ಕಾನೂನು ಅರಿವನ್ನು ಮತ್ತು ಯಾರು ಕಾನೂನಿನಿಂದ ತಮ್ಮ ಹಕ್ಕನ್ನು ವಂಚನೆ ಮಾಡ್ಕೊಂಡಿರ್ತಾರೆ ಅಥವಾ ಇಂತಹ ಸಮುದಾಯದವರಿಗೆ ಸೇರಿರ್ತಕ್ಕಂಥವರ ಹಕ್ಕುಗಳನ್ನು ಯಾರಾದರೂ ತೊಂದರೆ ಮಾಡಿದರೆ, ಹರಣ ಮಾಡಿದರೆ ಅಂಥವ್ರಿಗೆ ಕಾನೂನಿನಲ್ಲಿ ಸಹ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವರಮಾನದ ಮಿತಿಯನ್ನು ಹಾಕಿಲ್ಲ. ಬೇರೆಯವರಿಗೆ ವರಮಾನದ ಮಿತಿಯನ್ನು ಹಾಕಿದ್ದಾರೆ. ಸೊ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂತಹ, ಯಾವುದೇ ಬಡತನದಲ್ಲಿರ್ತಕ್ಕಂತಹ, ಎಲ್ಲ ರೀತಿಯಾಗಿರ್ತಕ್ಕಂತಹ ಯಾವುದೇ ಜಾತಿ, ವರ್ಗ, ವರ್ಣ, ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಹ ಕಾನೂನಿನ ಅರಿವು ಮತ್ತು ನೆರವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಕಾನೂನು ಸೇವಾ ಪ್ರಾಧಿಕಾರದ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಿಮ್ಮ ಈ ಹಾಸ್ಟೆಲ್ನಲ್ಲಿ ಆಯೋಜನೆ ಮಾಡಿದ್ದೀವಿ. ಸೊ ಒಟ್ಟಾರೆ ನಿಮಗೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ನಿಮಗಿರ್ತಕ್ಕಂತಹ ಕಾನೂನುಗಳೇನು, ನಿಮ್ಮ ಆ ಕಾನೂನುಗಳು, ನಿಮ್ಮ ಹಕ್ಕುಗಳು ಮತ್ತು ಬಾಧ್ಯತೆಗಳೇನು, ರೆಸ್ಪಾನ್ಸಿಬಿಲಿಟೀಸ್. ಈ ಹಕ್ಕು ಮತ್ತು ಬಾಧ್ಯತೆ, ಜವಾಬ್ದಾರಿಗಳು, ಕರ್ತವ್ಯಗಳು ಅಂತಂದಾಗ ನಿಮಗೆ ಫಸ್ಟ್ ನೆನಪು ಬರ್ತಕ್ಕಂಥ ಸಬ್ಜೆಕ್ಟ್ ಯಾವುದು? ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ನೀಡಲಾಗಿದೆ ಮತ್ತು ಮೂಲಭೂತ ಕರ್ತವ್ಯಗಳು ಇವೆ. ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಹೇಳಿದರು. ಹಕ್ಕುಗಳು ನನಗಿಂತ ಹಕ್ಕೈತೆ ಅಂತ ಅಲ್ಲಿ ನೋಡ್ರಮ್ಮ, ಅಲ್ಲಿ ಏನು ಕಾಣಿಸಲ್ಲ. ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂತಹ ಹಕ್ಕುಗಳನ್ನು ಕಲ್ಪಿಸ್ಕೊಟ್ಟಿದೆ ಈ ದೇಶದ ನಾಗರಿಕರಿಗೆ. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು ಇದ್ದಾವೆ, ಅದನ್ನು ಮರಿಬಾರ್ದು. ಇವೆರಡೂ ಕೂಡ ಒಂದೇ ಕಾಯಿನಿನ 2 ಮುಖಗಳು. ಒಂದು ಕಡೆ ಹಕ್ಕುಗಳಿದೆ, ಇನ್ನೊಂದು ಕಡೆ ಕರ್ತವ್ಯಗಳಿದೆ. ನಾವು ಯಾವತ್ತೂ ಕೂಡ ಹಕ್ಕುಗಳ ಬಗ್ಗೆನೇ ಹೆಚ್ಚಿಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ. ನಮಗೆ ಆ ಹಕ್ಕಿದೆ, ಈ ಹಕ್ಕಿದೆ, ನಮ್ಮ ವೈಲೇಷನ್ ಆಗಿದೆ ಅಂತ. ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅವು ಕೂಡ ಕರ್ತವ್ಯಗಳನ್ನು ಸಹ ನಾವು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಹಾಸ್ಟೆಲ್ ಸಿಬ್ಬಂದಿಗಳು, ಪೊಲೀಸರು ಉಪಸ್ಥಿತರಿದ್ದರು.